ಇದೀಗ ಶ್ರೀ ಪ್ರಭಾಕರ್ ಭಂಡಾರಿ ಕರ್ಕೆ ಇವರನ್ನ ಕೆರೆಮನೆ ಗಜಾನನ್ ಹೆಗಡೆ ಪ್ರಶಸ್ತಿ 2014 ನೀಡಿ ಗೌರವಿಸಲಾಗ್ತಾ ಇದೆ. ಸನ್ಮಾನ್ಯ ಸಂಸದರು, ಇಂದಿನ ಸಭೆಯ ಅಧ್ಯಕ್ಷರು ಆದ BS ಯಡಿಯೂರಪ್ಪ ಅವರು ಹಾಗೂ ಗಣ್ಯರು ಇದನ್ನು ನೆರವೇರಿಸುತ್ತಿದ್ದಾರೆ. ಗಜಾನನ್ ಹೆಗಡೆಯವರ ಮನೆಯವರು, ಸಂಬಂಧಿಗಳು, ಶಂಭು ಹೆಗಡೆಯವರ ಮನೆಯವರು, ಸಂಬಂಧಿಗಳು ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ. ಗಜಾನನ ಹೆಗಡೆಯವರು ಯಕ್ಷಗಾನಕ್ಕೆ ಕೊಟ್ಟ ಕೊಡುಗೆ ಅಮೋಘವಾದುದು. ಅವರ ಅಪರೂಪದ ಕಲಾ ಸಾಧನೆಗಾಗಿ ಕಲಾಭಿಮಾನಿಗಳೆಲ್ಲ ಸೇರಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವುದರೊಂದಿಗೆ ಕಲೆಯಲ್ಲಿ ಶ್ರೇಷ್ಠತೆಯನ್ನು ಮೆರೆದ ಕಲಾವಿದರನ್ನು ಗೌರವಿಸುತ್ತಿದ್ದಾರೆ. ಗಜಾನನ ಹೆಗಡೆಯವರ ಹೆಸರಿನ ಪ್ರಶಸ್ತಿ. ಮದ್ದಳೆಯ ಮೃದು ಮಧುರ ನುಡಿ ಸಾಣಿಕೆಗೆ ಹೆಸರಾದ ಪ್ರಭಾಕರ್ ಭಂಡಾರಿಯವರು ಬಡಗುತಿಟ್ಟಿನ ಶ್ರೇಷ್ಠ ಮದ್ದಳೆ ವಾದಕರು. ಪರಂಪರೆಯ ಅಂತಃಸತ್ವವನ್ನು ನಾದರೂಪದಲ್ಲಿ ಪ್ರಕಟಿಸುವ ಪ್ರತಿಭಾವಂತರು. ಕರ್ಕಿಯ ಪಾಂಡುರಂಗ ಭಂಡಾರಿ ಹೊನ್ನಮ್ಮ ದಂಪತಿಯ ಸುಪುತ್ರರು. 1942 ಇಸ್ವಿ ಮೇ 8ರಂದು ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ಜನಿಸಿದ ಇವರು 5ನೇ ತರಗತಿಯವರೆಗೆ ಅಕ್ಷರಾಭ್ಯಾಸ ಮಾಡಿ ಮುಂದೆ 14ರ ಹರೆಯದಲ್ಲಿಯೇ ಯಕ್ಷಲೋಕ ಪ್ರವೇಶಿಸಿದರು. ಪ್ರಭಾಕರ ಭಂಡಾರಿಯವರ ತಂದೆಯವರು ಪ್ರಸಿದ್ಧ ಮದ್ದಳೆಗಾರರಾಗಿದ್ದರು. ಮಗನಿಗೆ ಅವರೇ ಗುರುವಾಗಿದ್ದರು. ಕಲಾ ಶಿಕ್ಷಣ ನೀಡಿದರು. ಸ್ಫುಟವಾದ ಪೆಟ್ಟು, ನವಿರಾದ ಸ್ಪಷ್ಟ ಬೆರಳುಗಾರಿಕೆಯ ಹೊರಳಿಕೆಗೆ, ಗಾನ ಪೋಷಕ ವಾದನ ಸಾಂಗತ್ಯದಲ್ಲಿ ನಟನ ಕ್ರಿಯಾಶೀಲ ಅಭಿವ್ಯಕ್ತಿಗೆ ಸಾರಥ್ಯ ನೀಡುವ ಪ್ರಭಾಕರ ಭಂಡಾರಿಯವರು ವಿಶೇಷ ರಂಗಪರಿಣಿತಿಯನ್ನು ಹೊಂದಿದವರು. ಗುಂಡಬಳ ಮೇಳ, ಕೊಮಟಾ ಮೇಳ, ಅಮೃತೇಶ್ವರಿ ಮೇಳ, ಕೊಳಗಿಬೀಸ್ ಮೇಳಗಳಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದ ಇವರು ಇಡಗುಂಜಿ ಮೇಳದಲ್ಲಿ 16 ವರ್ಷಗಳಷ್ಟು ಕಾಲ, ಸಾಲಿಗ್ರಾಮ ಮೇಳದಲ್ಲಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಒಟ್ಟಿಗೆ 45 ವರ್ಷಗಳ ಸುದೀರ್ಘ ಕಲಾಜೀವನ ನಡೆಸಿದ ದಿವ್ಯ ಜೀವನ ಇವರದು. ಇವರ ಮಡದಿ ಶಾರದೆ, ಮಕ್ಕಳು ಮಂಜುನಾಥ, ಪರಮೇಶ್ವರ ಹಾಗೂ ಉಮೇಶ. ಪ್ರಭಾಕರ ಭಂಡಾರಿಯವರ ಪುತ್ರರು ಮದ್ದಳೆಗಾರರಾಗಿ ಹೆಸರು ಗಳಿಸಿದ್ದಾರೆ. ಮೃಣ್ಮಯ ಗಣಪತಿ ಮೂರ್ತಿ ತಯಾರಿಕೆಗೆ, ಶಹನಾಯಿ ನುಡಿಸುವುದರಲ್ಲಿ ಹೆಸರುವಾಸಿ ಇವರು. ಇವರ ಪರಮೋಚ್ಚ ಕಲಾ ಸಾಧನೆಗೆ 2002ರಲ್ಲಿ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿ ಸಂದುದನ್ನು ಅಭಿಮಾನದಿಂದ ಸ್ಮರಿಸಿಕೊಳ್ತಿದ್ದೇವೆ. ಉಡುಪಿ ಯಕ್ಷಗಾನ ಕಲಾರಂಗದ ಭಾಗವತ ನಾರಣಪ್ಪ ಉಪ್ಪೂರ್ ಪ್ರಶಸ್ತಿ ಕೂಡ ಇವರನ್ನು ಅರಸಿ ಬಂದಿದೆ. ಪಳ್ಳಿ ಸೋಮನಾಥ ಹೆಗಡೆ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ.